ಅವನನ್ನು ಕರೀತೇನಂತೆ, ಅವನಿಗೆ ವಿಷಯವನ್ನು ಹೇಳ್ತೇನಂತೆ, ಅವನನ್ನ ಹುರಿದುಂಬಿಸ್ತೇನಂತೆ. ಈ ಪಾಪಿ ದೇವತೆಗಳ ಸರಿಯಾದ ಶಿಕ್ಷೆಯನ್ನ ಕೊಡಿಸ್ತೇನಂತೆ. ಎಲ್ಲಿ ಎಲ್ಲಿ ನನ್ನ ಮಗ, ಎಲ್ಲಿ ನನ್ನ ಮಗ? ಮಗನೇ 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 ಮಹಿಷಾಸುರ, ಬಾ 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 ಮಗನೇ. ಮಹಿಷಾಸುರ
ಚಂಡಾಟದಲ್ಲಿ ನಾವೆಲ್ಲ ಪಾಲ್ಗೊಳ್ಳುತ್ತಾ ಇದ್ದವರು. ನಮ್ಮಿಂದೊಮ್ಮೆಲೆ ನದಿಗ ತೊರೆ ಮಾತೆಯ ಮೊರೆಯನ್ನು ಕೇಳಿ ಶರವೇಗದಿಂದ ಬಂದೆ. ಏನಮ್ಮ, ಒಂದು ಕಂಡಾಗ ನನ್ನನ್ನು ಕಂಡಾಗ ಅತ್ಯಾನಂದದಿಂದ ಕರೆ ತಂದು ನಲ್ಲಗೈಯಬೇಕಾದುಂಟು ತಾರಿಣಿಯ ಮೇಲೆ ಬಿದ್ದು ಶೋಕಿಸುತ್ತಾ ಇದ್ದೀರಿ. ಯಾಕಮ್ಮ ಕಣ್ಣೀರು? ನಿಮ್ಮ ಕಣ್ಣೀರಿಗೆ ಕಾರಣರು ಈ ತಾಂಡವ ವೀರರೇ ಅಲ್ಲವೇ ಅಲ್ಲ, ಅಲ್ಲವೇ ಅಲ್ಲ. ಹಾಗಂತ ನಿಮ್ಮ ಕಣ್ಣೀರಿಗೆ ಕಾರಣಕರ್ತರಾದವರು ದೇವತೆಗಳಿಂದ ಕಷ್ಟವ ಮೂರು ಮೂರ್ತಿಗಳಿಂದ ಬಂದ ಬವಳೆಯ ತೊರದೇರಾಗಿರುವಂತ ತರಳ ಮಹಿಷ ನೆರವಾಗಲು ಚಿಂತೆ ಬೇಡ. ಹೇಳಿ ಅಮ್ಮ, ಹೇಳಿ. No!
ಹೌದಮ್ಮ. ಸಂಕಷ್ಟವನ್ನು ಪರಿಹರಿಸುವುದಕ್ಕೆ ಏನನ್ನೂ ಮಾಡುವುದಕ್ಕೆ ನಾನು ಸಿದ್ಧನಿದ್ದೇನೆ. ಏನಾಯ್ತಮ್ಮ? ಆದ್ರೆ ಏನ್ ಮಾಡೋಣ? ಏನ್ ಪರಿಸ್ಥಿತಿಯನ್ನು ಹೇಗೆ ಅಂತ ವಿವರಿಸಿರಿ ನಿನ್ನಲ್ಲಿ. ಅಂದರೆ ಮೊನ್ನೆ ದಿವಸ ನಿನ್ನಪ್ಪ ವಿದ್ಯುನ್ಮಾಲಿ ಆ, ವಿಶೇಷವಾದಂತಹ ಸೇನೆಯನ್ನು ಕೂಡಿಕೊಂಡು ದೇವಲೋಕವನ್ನು ಇಸ್ತೇನೆ ಸರಿ. ಅಂತ ಹೋದಂತಹ ವಿಷಯ ನಿನಗೂ ಗೊತ್ತುತ್ತಾನೆ. ಹೌದಮ್ಮ. ಹೋದಂತ ನಿನ್ನಪ್ಪ ಆ, ದೇವತೆಗಳ ಮೇಲೆ ದಾಳಿಗೈದು ಆ. ದೇವಗದ್ದುಗೆಯನ್ನು ವಶಪಡಿಸಿದ. ಬೇಕಾದಂತ ವಿಷಯ ಅಲ್ವೇನಮ್ಮ? ಆ, ಆದ್ರೆ ಏನ್ ಮಾಡುದು? ಏನ್ ಆ ಸಂತೋಷವನ್ನು ಬಹಳ ಒಪ್ಪಿಕೊಳ್ಳುವಂತಹ ಯೋಗ ಭಾಗ್ಯ ನಮ್ಮ ಪಾಲಿಗೆ ಇದೆ. ಕಾರಣ? ಕಾರಣ ಏನ್ ಕುಮತಿಗಳಾದಂತಹ ದೇವತೆಗಳು ಉಪಾಯವನ್ನು ಗೈದು ಯಾವುದೋ ಒಬ್ಬ ದಕ್ಷ ಮೋಸದಿಂದ ಹಿಂದಿನಿಂದ ಬಂದು ನಿನ್ನ ಅಪ್ಪನನ್ನ ಕೊಂದು ಬಿಟ್ಟ. ಮಾತನ್ನು ಕೇಳಿದಾಗ ಮರದ ಸಿಡಿಲೆ ಬಡಿದ ಅನುಭವ ಶಾಡಿದ ಲಂಕಾತ್ವಿ ಇಂದು ಮಾಯ ಹೋಗಿ ಹೋದಳೇನಮ್ಮ. ನಾವೆಲ್ಲ ಅನಾಥರಾದವೇನಮ್ಮ. ನಮ್ಮ ಬದುಕು ಬರಲಾಯಿತೇನಮ್ಮ. ಸರ್ವಾಧಿಕಾರಿಯಾಗಿ ಮೆರೆಯುತ್ತಿರುವಂತ ನನ್ನಪ್ಪ ಅಳಿತಾನೆ ಅಮ್ಮ. ನನ್ನಪ್ಪನ ಸಾವಿಗೆ ಕಾರಣ ಯಾರಮ್ಮ? ಯಾರಮ್ಮ ಸಾವಿಗೆ ಕಾರಣ? ಅವನ ಪದವಿ ಬೀಸಾಡುವೆ. ನಮಗಾದಂತ ಅನ್ಯಾಯಕ್ಕೆ ತಕ್ಕ ಪ್ರತಿಕಾರ ಇರಿಸುವೆ. ಮಹಿಷನ ಬಲವನ್ನು ತನಯನಾಡಿದ ನುಡಿಗೆ ಮಾಲಿನಿ ಮನದಿ ಹರುಷವನ ನುಡಿದಳು. ತನಯನಾಡಿದ ನುಡಿಗೆ ಮಾಲಿನಿ ಮನದಿ ಹರುಷವನ ನುಡಿದಳು.
ವನಜನ ಬರುವ ಕೃತಜ್ಞತೆ ಅನವರತ ಸುಮನಗರ ಪಕ್ಷದಿ ನಿನಗೆ ಬೇಡುವೆನೊಂದು ವಿಧಿಯಲಿ ಪಡೆದು ವರಗಳನ್ನು ನಿನಗೆ ಬೇಡುವೆ ಒಂದು ವಿಧಿಯಲಿ ವರಗಳನ್ನು ಪಡೆದು ತನಯ ನಾಡಿದ ನುಡಿಗೆ ಮಾಲಿನಿ ಹರುಷವನ ಕಂದ ದೇವತೆಗಳನ್ನೆಲ್ಲ ಬಗ್ಗು ಹೊಡೆಯುತ್ತೇನೆ. ಅಮ್ಮ ತಂದೆಯ ಸಾವಾಯಿತು ಎನ್ನುವಂತಹ ವಿಷಯವನ್ನ ಕೇಳಿ ನೀವು ಒದ್ದಾಡಿದ ರೀತಿಯನ್ನು ನೋಡಿದ್ದೀರಿ. ಅದರ ಜೊತೆಗೆ ರೋಷಾವೇಶಭರಿತನಾಗಿ ತಂದೆಯನ್ನು ಕೊಂದಿರುವಂತಹ ದೇವತೆಗಳು ಯಕ್ಷರೋ ಯಾರು ಅವರನ್ನ ಸರಿಯಾಗಿ ಸದೆ ಬರೆದು ಪ್ರತೀಕಾರವನ್ನು ತೀರಿಸ್ತೇನೆ ಎನ್ನುವಂತಹ ನಿನ್ನ ರೊಚ್ಚು ಕಿಚ್ಚು ಸರಿ ಅದನ್ನು ಕಂಡು ಸಂತೋಷವೂ ಆಯಿತು. ಹೊರಟ್ಯಾರೆ. ಆದ್ರೆ ಏನಮ್ಮ ದುಡುಕುವುದು ಒಳ್ಳೆದಲ್ಲ ಮಗನಿಗೆ. ಯಾಕೆ ಹೀಗಾಗಿ ನಿನ್ನ ಅಪ್ಪ ಸೋಲನ್ನು ಕಂಡದ್ದು ಸಾವನ್ನು ಕಂಡದ್ದು ಸಾಮರ್ಥ್ಯ ಕಡಿಮೆಯಾಗಿ ಅಲ್ಲ, ಮತ್ತೆ ದೇವತೆಗಳ ಕಾಮತೆ. ಓಹೋ ಅದರ ಜೊತೆಗೆ ದೇವತೆಗಳಿಗೆ ನೋವಾಯ್ತು ಸಾವಾಯ್ತು ಅಂತಾದ್ರೆ ಸೋಲಾಯ್ತು ಅಂತಾದ್ರೆ ವನಜನಾಮನು ಬರುವ ಕೃತಜ್ಞತೆ ಸುಮನಸರ ಪಕ್ಷಕ್ಕೆ ಇಲ್ಲಿಯವರೆಗೆ ದೇವತೆಗಳ ಜೀವನ ಸಂಪಾದಿಸಿದ್ದು ಆ ವನಜನಾಮನ ಕೃಪೆಯಿಂದ ನನ್ನ ಧರ್ಮಾನವೇ ಇಲ್ಲ. ಹಾಗಾಗಿ ನೀನೊಂದು ಕಾರ್ಯವನ್ನು ಮಾಡಬೇಕು. ನಿನ್ನಲ್ಲಿ ದೇಹ ಬಲವಿದೆ, ಬುದ್ಧಿ ಬಲವಿದೆ, ಅಷ್ಟೇ ಸಾಲದು ದೈವ ಬಲವೂ ಬೇಕು ಮಗನೇ. ಹಾಗಾಗಿ ಅದು ಬೇಕು ಅಂತಾದ್ರೆ ಸಂಪಾದಿಸುವ ರೀತಿ ಹೇಗೆ? ನಿನ್ನನ್ನು ಪಡೆಯುವಾಗ ನಾನು ಬ್ರಹ್ಮನ ಕುರಿತು ತಪಸ್ಸನ್ನು ಆಚರಿಸಿದೆ. ನೀನೀಗ ಮತ್ತೆ ಬ್ರಹ್ಮನ ಕುರಿತು ತಪಸ್ಸನ್ನು ಆಚರಿಸಿ ವಿಶೇಷವಾದಂತಹ ವರ ಬಲಾನ್ವಿತನಾದೆ ಅಂತಾದ್ರೆ ನಿನ್ನ ದೇಹ ಬಲ, ಬುದ್ಧಿ ಬಲ, ವರ ಬಲ ಎಲ್ಲವೂ ಕೂಡಿ ಬಂದು ನೀನು ಅಜಯನಾಗುವಂತಹ ಸಾಧ್ಯತೆಗಳುಂಟು. ಅಜಯನ ಆಳ್ತೀಯ. ಹಾಗಾಗಿ ಮೊದಲು ನೀನು ತಪಸ್ಸನ್ನು ಆಚರಿಸಬೇಕು, ವರವನ್ನು ಪಡೆಯಬೇಕು. ಸರಿ ಅದಕ್ಕೂ ಮೊದಲು ನೀನು ಮಾಡಬೇಕಾದ ಕರ್ತವ್ಯ ಬುದ್ಧಿಮಾರಿಗೆ ಉತ್ತರಾಧಿಕಾರಿ ನೀನು. ಒಡೆಯನನ್ನು ಕಳ್ಕೊಂಡಿರುವಂತಹ ನಮ್ಮವರೆಲ್ಲ ಕಂಗಾಲಾಗಿ ಪೀಠವನ್ನು ನಿರೀಕ್ಷಿಸ್ತಾ ಇದ್ದಾರೆ. ಈ ಪೀಠವನ್ನು ಏರುವವರು ಯಾರು? ಯಾಕೆ ಇವರೆಲ್ಲ ಬಿಟ್ಟು ಕಣ್ಣು ಬಿಟ್ಟು ನೋಡ್ತಾ ಇದ್ದಾರೆ? ಪೀಠ ಬರಿದಾಗಿದೆ. ಆ ಪೀಠವನ್ನು ಏರಬೇಕು. ಅವರಿಗೆಲ್ಲ ಸಾಂತ್ವನವನ್ನು ಹೇಳಬೇಕು, ಸಮಾಧಾನವನ್ನು ಹೇಳಬೇಕು. ಆ ನಂತರ ನಿನ್ನ ಕಾರ್ಯವನ್ನು ಕೈಗೊಳ್ಳಬೇಕು. ಅಮ್ಮ ಇದು ದೊಡ್ಡ ಪೀಠ. ಇಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಏರಿ ಆಳೆ ತಮ್ಮ ವೈಭವವನ್ನು ಅಚ್ಚೊತ್ತಿ ಹೋಗಿದ್ದಾರೆ. ಹೌದು, ಸಣ್ಣವರಾದಂತ ನಾನು ಕುಳಿತುಕೊಂಡರೆ ತುಂಬುತ್ತದ ತುಂಬಿಸಬೇಕು. ನೀನು ಒಪ್ತಾರ? ವಯಸ್ಸು ಸಣ್ಣದು ಅಂತಲ್ಲ ಮಗ, ವ್ಯಕ್ತಿತ್ವ ಸಣ್ಣದು ಅಂತಲ್ಲ. ಮತ್ತೆ ವಿಶೇಷವಾದಂತಹ ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಳುವ ಪ್ರಯತ್ನವನ್ನು ಮಾಡಬೇಕು. ಯಾವಾಗಲೂ ವ್ಯಕ್ತಿ ಪ್ರಯತ್ನಶೀಲನಾದವಾಗ ಖಂಡಿತ ಫಲವನ್ನು ಕಂಡುಕೊಳ್ಳುವುದಕ್ಕೆ ಸಾಧ್ಯ. ಪ್ರಯತ್ನ ನನ್ನದು, ಆಶೀರ್ವಾದ ನಿಮ್ಮದಿರಲಿ. ಫಲವೇ ಅವರು ಕೊಡ್ತಾನೆ. ಖಂಡಿತ. ಹಾಗಾಗಿ ಏನು ಸಿಂಹಾಸನವನ್ನ ಹಿಂದಿನವರತ್ರ ಕೇಳಿ ಸ್ವಲ್ಪ ತುಂಬುತ್ತದ ಅಂತ. ಅವರು ಪ್ರಯತ್ನ ಮಾಡಿದ್ರೆ ತುಂಬಿಸ್ತಾರೆ. ಅದ್ರ ಜೊತೆಗೆ ಹಾಗೆ ಮಗನೇ, ಪೀಠ ಯಾರಿಗೂ ಒಬ್ಬರಿಗೆ ಮಾರಾಟ ಆಗದ್ದಲ್ಲ. ಅಯ್ಯೋ ಈ ಪೀಠವನ್ನೇರುವವರು ಯಾರು ಇನ್ನು ಬಹಳ ಕಷ್ಟ ಉಂಟು ಅಂತ ಹೇಳುವ ಸಂದರ್ಭಕ್ಕೆ ಬಂದು ತುಂಬಿಸಿದವರಿದ್ದಾರೆ, ಬಹಳ ಸಣ್ಣ ವಯಸ್ಸಿನವರು. ಹಾಗಾಗಿ ಈ ಯೋಚನೆ ಮಾಡಬೇಕಾದದ್ದಿಲ್ಲ. ಮದುವೆಯಾಗಿ ಮರಿಬೇಕು ಅಂತಾದ್ರೆ ಶ್ರದ್ಧೆ ಬೇಕು ಅಷ್ಟೇ. ಪರಂಪರೆಯಿಂದ ಬಂದಿರುವಂತಹ ಈ ಖಂಡಗ ನಿನ್ನ ಆತ್ಮರಕ್ಷಣೆಗೂ ಹೌದು, ಜನರಿಗೆ ರಕ್ಷಣೆಯನ್ನು ಕೊಡುವುದಕ್ಕೂ ಹೌದು. ಆಗಲಿ ಕೊಟ್ಟಿದ್ದೇನೆ, ಆಶೀರ್ವದಿಸಿದ್ದೇನೆ. ಮತ್ತೆ ಶುಭವಾಗಲಿ.